ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ಪ್ರವೀಣ್. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೆ ಏನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ಪ್ರವೀಣ್. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೆ ಏನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ಪ್ರವೀಣ್. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೆ ಏನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು.
ಧನ್ಯವಾದ ಪ್ರವೀಣ. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೇನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ಪ್ರವೀಣ. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೇನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ಪ್ರವೀಣ. ಬಾಂಗ್ಲಾದೇಶಿಗರು ನೆಲೆಸಿದ್ದ ಶೆಡ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಅನುಮಾನಗಳು ಇದೀಗ ಕಾಡ್ತಾ ಇದೆ. ಒಂದೇ ಜಾಗದಲ್ಲಿ ಎರಡೆರಡು ಬಾರಿ ಅಗ್ನಿ ಅವಘಡ. ತಡರಾತ್ರಿ ಮಲಗಿದ್ದವರನ್ನ ಈ ಬೆಂಕಿ ಅವಘಡದಿಂದ ಬಚಾವ್ ಮಾಡಿದ್ಯಾರು? ರಕ್ಷಣೆಗೆ ಹೋದವರು ಯಾರು? ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದ್ರೂ ಕೂಡ ರಾತ್ರಿ ಮಲಗಿದ್ದವರಿಗೇನೂ ಅಪಾಯ ಆಗಿಲ್ಲ. ಆ ಜಾಗದಲ್ಲಿದ್ದವರು ವಲಸಿಗರು, ಅವರನ್ನ ಬಡಿದು ಎಬ್ಬಿಸಿದವರು ಯಾರು? ಜಾಗದ ಮಾಲೀಕನ ಅಥವಾ ವಲಸಿಗರ ನಾಯಕನ? ಬೆಂಕಿಯ ಸುತ್ತ ಇದೀಗ ಶುರುವಾಗಿದೆ ಅನುಮಾನದ ಜ್ವಾಲೆ. ಬೇಗೂರಿನಲ್ಲಿ ಬಾಂಗ್ಲಾದೇಶಿಗರ ಶೆಡ್ಗಳು ಬೆಂಕಿಗೆ ಆಹುತಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವ ಅನುಮಾನಗಳಿದು. ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಅಲ್ಲಿದ್ದವರನ್ನ ಬಚಾವ್ ಮಾಡ್ಲಿಕ್ಕೆ ಬಂದವರು ಯಾರು? ಅಥವಾ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗೇ ಆಗಿದ್ದ? ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ರಾತ್ರೋರಾತ್ರಿ ಆದ ಅಗ್ನಿ ಅವಘಡ. ಇದು ಅವಘಡವೇ ಆಗಿದೆ.